Yeah, introduction. Okay. Yeah, there she saw my camera, Introduction. which is 90 kilometers away from my home. Introduction. 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 Free Introduction. pizza for she was the Introduction. girl I was Introduction. talking about. ಓಕೆ ಸೌಂಡ್ ಸ್ವಲ್ಪ ಕಡಿಮೆ ಇಟ್ನಿ. ನನಗೆ ಎಷ್ಟಾಗ್ತದೋ ನನ್ನ ಸ್ಕಿಲ್ಸ್ ಆಮೇಲೆ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ ನಾನು ಸ್ವಲ್ಪ ಎಷ್ಟಾಗ್ತದೆ ಅಷ್ಟೇ ಬೆಸ್ಟ್ ಮಾಡಕ್ಕೆ. ಸ್ಟಾರ್ಟ್ ಆಯ್ತು ಓಕೆ ಸ್ಟಾರ್ಟ್ ಆಯ್ತು. ಓಕೆ ಅದ ಇಂಟ್ರೊಡಕ್ಷನ್ ಹೇಳಾಗತ್ತೇನೆ ಇವಾಗ ಇಲ್ಲಿಂದ ಇಲ್ಲಿ ಹೋಗ್ತೇನೆ ಅಂತೇಳಿ. ಓಕೆ ಅದಕ್ಕೆ ಬೆಳಗಾಮ್ದು ಇದು ಮನೆ ಅಲ್ಲಿ ಹೋಗ್ತೇನೆ ಅಂತ ಅರ್ಥ. ಓಕೆ ಫಸ್ಟ್ ಸ್ಟೋರ್ ಸ್ಟಾರ್ಟ್ ಆಯ್ತು. ಇಲ್ಲೊಂದು ಇನ್ಸಿಡೆಂಟ್ ನಡೀತೈತಿ ತಡ್ರಿ. ಇಲ್ಲೊಂದು ಮಸ್ತ್ ಮಜಾ ಬರ್ತೈತಿ ಇಲ್ಲಿ. ಅಲ್ಲೊಂದು ಹುಡುಗಿ ಬರ್ತಾಳೆ ಆರ್ಡರ್ ತೊಗೊಳಕಂತೇಳಿ. ಆಕೆ ಫಸ್ಟ್ ಏನು ಹೇಳ್ತಾಳೆ ಅಂತಂದ್ರೆ ಇದು ಇಲ್ಲಿ ನಾನ್ ವೆಜ್ ಪಿಜ್ಜಾ ಅಂತ ಹೇಳಿದ್ನಿ. ಆಕೆ ನಾನ್ ವೆಜ್ ಪಿಜ್ಜಾ ಅಂತ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೇಳಿದ್ಲು. ಓಕೆ ಇಲ್ಲ ಅಂತ ಹೇಳಿದ ಕ್ಯಾಮ್ರಾ ನೋಡ್ತಾಳೆ. ಈಗ ಕ್ಯಾಮ್ರಾ ನೋಡಿದ ಆದ್ಮೇಲೆ ಏನು ಅನ್ಕೊಂಡ್ಲು ಏನೋ ಗೊತ್ತಿಲ್ಲ. ಮತ್ತು ಈಗ ವಾಪಸ್ ಬರ್ತಾಳೆ. ವಾಪಸ್ ಬರ್ತಾಳು ಇವಾಗ ಬಂದ್ಲು ಇವಾಗ ವಾಪಸ್ ಕ್ಯಾಮ್ರಾ ಐತಿ ಅಂತೇಳಿ ಗೊತ್ತಾಗೈತಿ ಇವಾಗ ಆಕಿಗೆ. ಎರಡು ಐತೆ ಅಂತ ಹೇಳಿದ. ಹೌದಾ ಇವಾಗ ನಾನ್ ವೆಜ್ ಪಿಜ್ಜಾ ಐತೆ ಅಂತ ಹೇಳಿದ್ರು. ಆದ್ರೆ ನಾ ಏನು ಹೇಳಿದ್ನಿ, ಯಾವ್ದು ನಾನ್ ವೆಜ್ ಪಿಜ್ಜಾ ಇದ್ರು ಎರಡು ಐತೆ ಅಂತ ಹೇಳಿದ್ರು ಆಪ್ಷನ್ಸ್. ನಾನು ಹೇಳಿದ್ನಿ ಬ್ಯಾಡ ಯಾವ್ದಿದ್ರು ನಡೀತು ನನಗೇನು ಪರವಾಗಿಲ್ಲ. ಬಟ್ ಅವ್ರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರು. ಆಮೇಲೆ ನನಗೇನು ಆಡ್ ಫೀಲಿಂಗ್ಸ್ ಏನಿಲ್ಲ. ಜಸ್ಟ್ ನಾನು ಪಿಜ್ಜಾ ಕೊಟ್ಟಲ್ಲ ಅಷ್ಟು ಸಾಕು. ಅದಕ್ಕೆ ಏನಾದ್ರು ಕಾರಣ ಇರ್ಬೋದು ಅವ್ರು ಎದಕ್ಕೆ ಹಂಗೆ ಹೇಳಿದ್ರು ಅಂತೇಳಿ. ಸ್ಟಾಕ್ ಖಾಲಿ ಆಗಿರ್ಬೋದೇನೋ, ಏನೋ ಲೇಟ್ ಇರ್ಬೋದೇನೋ, ಒಂದು ಸ್ವಲ್ಪ ಹಳೇದಿರ್ಬೋದೇನೋ ಅಂತ ಇದ್ದೇ ಇರ್ತಾವೆ. ನಂದು ಆರ್ಡರ್ ನಂಬರ್ 17 ಇತ್ತು. 17 ಒಂದು ಸ್ವಲ್ಪ ಟೈಮ್ ಆತ, ಒಂದು ಸ್ವಲ್ಪ ಲೇಟ್ ಆಯ್ತು. ನಿಜ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಆತ. ಒಂದು 30 ನಿಮಿಷ ಮಟ್ಟ ವೇಟ್ ಮಾಡಿದ್ನಿ, 30-40 ನಿಮಿಷ ಮಟ್ಟ ವೇಟ್ ಮಾಡಿದ್ನಿ. ಆಮೇಲೆ ಪಿಜ್ಜಾ ಬಂತು. ಪಿಜ್ಜಾ ಚೆನ್ನಾಗಿತ್ತು, ಪರವಾಗಿಲ್ಲ, ಮಸ್ತ್ ಇತ್ತು. ಆದ್ರೆ ಒಂದು ತಪ್ಪು ಏನು ಮಾಡಿದ್ನಿ ಅಂತಂದ್ರೆ ಪಿಜ್ಜಾ ತಿನ್ನುವಾಗ ನಾನು ಕಾನ್ಸೆಪ್ಟ್ ಸಿಂಪಲ್ ಅಣ್ಣ. ಏನಂತಂದ್ರೆ ಎರಡು ಸ್ಟೋರು ಆಯ್ತಾ. ಒಂದು ಸ್ಟೋರು ಧಾರವಾಡದಾಗ ಐತಿ, ಡಾಮಿನೋಸ್ ಸ್ಟೋರ್. ಅಲ್ಲಿ ಒಂದು ಪಿಜ್ಜಾ ಟ್ರೈ ಮಾಡೋದು. ಆಮೇಲೆ ನೆಕ್ಸ್ಟ್ ಬೆಳಗಾಮ್ದಾಗ ಒಂದು ಸ್ಟೋರ್ ಐತಿ, ಅಂದ್ರೆ 82 ಕಿಲೋಮೀಟರ್ಸ್. ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಅಂತೇಳಿ ಟ್ರೈ ಮಾಡಿದ್ನಿ. ಪೆಪ್ಸಿ, ಕೊಕೋ ಕೋಲಾದ ಅಂಥವೇನಾರು ಕುಡಿಬೇಕಿತ್ತು. ಅದು ಒಂದು ಸ್ವಲ್ಪ ಡೈಜೆಷನ್ಗೆ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ತೈತೆ. ಆದ್ರೆ ಮಾಡಲಿಲ್ಲ. ಅಬೌಟ್ ಡಾಮಿನೋಸ್ ಬಗ್ಗೆ ಹೇಳತ್ತೆ. 1960 ಒಳಗೆ ಸ್ಟಾರ್ಟ್ ಆಗುತ್ತೆ. $1 ಬಿಲಿಯನ್ ಕಂಪನಿ. ಆಮೇಲೆ ಒಂದಿಷ್ಟು ದೇಶದೊಳಗೆ ಡಾಮಿನೋಸ್ ಬ್ಯಾನ್ ಮಾಡಿದಾರು. ಆಮೇಲೆ ಇವಾಗಂತೂ ಲಾಸ್ಟ್ ಸ್ಲೈಸ್ ಹಿಡ್ಕೊಂಡಿನಿ, ಎಲ್ಲ ಹೋಗಿ ಇನ್ನೇನು ಚಕ್ರ ಬಂದು ಬೀಳುವಷ್ಟದ ಉಳಿತು ನನಗೆ. ಫುಲ್ಲು ಹೊಟ್ಟಿ ಎಲ್ಲ ತುಂಬಿ ನಾವು ವಾಂತಿ ಮಾಡ್ಕೊತೀನೇನೋ ಆ ಲೆವೆಲಿಗೆ ಬಂದ್ಬಿಟ್ಟಿತ್ತು ನನಗಂತೂ. ಮುಗೀತು, ಪಿಜ್ಜಾ ಅಂತೂ ಮುಗೀತು. ನಾ ಅಲ್ಲಿ ಯಾವತ್ತ ಪೆಪ್ಸಿ ತೊಗೋಬೇಕಿತ್ತು, ಆ್ಯಕ್ಚುಲಿ ತೊಗೊಳಿಲ್ಲ. ಆಮೇಲೆ ನೀರು ಕುಡಿದ್ನಿ, ಅದು ತಪ್ಪದ. ಯಾಕಂದ್ರೆ ಆ್ಯಕ್ಚುಲಿ ಪೆಪ್ಸಿನ ಕುಡಿಬೇಕಂತ ಅದಕ್ಕೆ. ಅಂದ್ರೆ ಗ್ಯಾಸ್ ಹಿಡಿಯೋದು, ಆಮೇಲೆ ಸಲೀಸಾಗಿ ಹೋಗ್ತೈತಿ ಒಳಗಡೆ ಅಂತ ಹೇಳತ್ತಿದ್ರೆ. ಓಕೆ ವಾಟರ್ ಕುಡಿಯತ್ತೇನು, ಬಟ್ ಪೆಪ್ಸಿ ಕುಡಿಬೇಕಿತ್ತು. ಭಾಳ ತ್ರಾಸಾತ್ ನನಗೆ ಅವಾಗ. ಸಾಯಂಕಾಲದ ಮಟ್ಟ ತ್ರಾಸಾಯ್ತು. ಅವತ್ತು ಮಾಡಲಿಲ್ಲ ವೀಡಿಯೋನ, 1-2 ದಿನ ಲೇಟಾಗಿ ಮಾಡಿದ್ನಿ. ಡಾಮಿನೋಸ್ ಅವರು ಒಲಿಂಪಿಕ್ಸ್ನಾಗ 2020ರಲ್ಲಿ ಮೀರಾಬಾಯಿ ಚಾನು ಅವರು ವೇಟ್ ಲಿಫ್ಟಿಂಗ್ನಲ್ಲಿ ಸೆಕೆಂಡ್ ಪ್ರೈಸ್ ಗೆಲ್ತಾರು. ಹಂಗಾಗಿ ಅವ್ರಿಗೆ ಲೈಫ್ ಟೈಮ್ ಫ್ರೀ ಪಿಜ್ಜಾ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಒಂದು ಇಂಟರ್ವ್ಯೂದಾಗ ಅವ್ರು ಏನೋ ಹೇಳ್ತಾರು, ನನಗೆ ಪಿಜ್ಜಾ ತಿನ್ಬೇಕಂತೇಳಿ ಭಾಳ ಅಷ್ಟೇ ಆಸೆ ಇತ್ತು ಅಂತೇಳಿ. ಅದಕ್ಕಾಗಿ ಅವ್ರು ಫ್ರೀ ಪಿಜ್ಜಾ ಅನೌನ್ಸ್ ಮಾಡಿಬಿಟ್ಟಾರ. ಲೈಫ್ ಟೈಮ್ ಫ್ರೀ ಪಿಜ್ಜಾ. ಅಟ್ಲೀಸ್ಟ್ ಅವ್ರು ರೆಕಗ್ನೈಸ್ ಮಾಡಿರಲ್ಲ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ಭಾಳ ಮಂದಿಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅನಿಸ್ಬೋದು. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಹೌದು, ಫ್ರೀ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಆದರೆ ಇಂಡಿಯಾ ಸ್ಪೋರ್ಟ್ಸ್ಮನ್ ಅಥ್ಲೀಟ್ಗಳಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಿರಲ್ಲ, ಅದು ಇಂಟ್ರೆಸ್ಟ್ ಆಗ್ತೈತೆ. ಓಕೆ ಅದು ನಿಜವಾಗ್ಲೂ ಇಂಟ್ರೆಸ್ಟ್ ಆಯ್ತು ನನಗೆ, ಅಂದ್ರೆ ಲೈಕ್ ಆಯ್ತು. ಸರಿ ಸ್ಟಾರ್ಟ್ ಆದ ಇಲ್ಲಿಂದ ಸೆಕೆಂಡ್ ಸ್ಟೋರ್. ಇವಾಗ 1ನೇ ಸ್ಟೋರ್ ಅಲ್ಲಿಗೆ ಕಂಪ್ಲೀಟ್ ಆತ. ಇವಾಗ ಸೆಕೆಂಡ್ ಸ್ಟೋರ್ ಎಲ್ಲಿಗೆ ಅಂತಂದ್ರೆ ಬೆಳಗಾಂ ಮಠ ಹೋಗ್ಬೇಕು. ಇವಾಗ ಬೈಕ್ ಪಾರ್ಕ್ ಮಾಡಿ, ಬೈಕ್ ಅಂತೂ ತೊಗೊಂಡೋಗಕ್ಕಾಗಲ್ಲ. ಯಾಕಂದ್ರೆ 400-500 ಪೆಟ್ರೋಲ್ ತೊಗೋದೈತದ. ಹಂಗಾಗಿ ನಾ ಏನು ಡಿಸೈಡ್ ಮಾಡಿದ್ನಿ, ಗೌರ್ಮೆಂಟ್ ಬಸ್ ಬೆಟರ್ ಅಂತೇಳಿ. $121, ಬರೀ $121 ಒಂದು ಸೈಡ್. ಸ್ಟಾರ್ಟ್ ಆದ ಬಸ್ ಸ್ಟ್ಯಾಂಡಿಗೆ ಹೊಂಟೇನ ಇವಾಗ. ಬಸ್ ಸ್ಟ್ಯಾಂಡ್ ಬರ್ತದೆ, ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಅದು. ಎಂಟ್ರ್ ಆಗತ್ತೆ ಒಳಗೆ. ರಾಜಹಂಸಗೆ ಹೋದ್ರೆ ಬೆಟರ್ ಇರ್ತೈತೆ, ಅದಂಗಾಗಿ ರಾಜಹಂಸನ ಹುಡ್ಕಾದಿದ್ನಿ. ಲಾಸ್ಟಿಗೆ ನಿಂದಿರ್ತದೆ. ಬಂತು ರಾಜಹಂಸ. ಹತ್ತಾಗತ್ತೇನು ಬಸ್. ಕ್ಯಾಮ್ರಾ ಇಲ್ಲಿ ಇಟ್ಕೊಂಡಿದ್ನಿ, ಅದು ಸಣ್ಣದೈತಲ್ಲ ಕ್ಯಾಮ್ರಾ, ಅದು ಇಲ್ಲಿ ಇಟ್ಕೊಂಡಿದ್ನಿ. ಓಕೆ ಹೊಂಟೇನಲ್ಲ. ಸಿಕ್ಕಾಪಟ್ಟೆ ಎದುರ್ಕಾಗತ್ತಿತ್ತು ನನಗಂತೂ. ಅಲ್ಲಿ ಕ್ಯಾಮ್ರಾ ಇಟ್ಕೊಂಡಿನಲ್ಲ, ಯಾರು ಏನಾರು ಅನ್ಕೋತಾರ ಏನಂತೇಳಿ. ಅಲ್ಲಿ ಹುಡುಗ ನೋಡಿದ, ಆ ಸೀಟ್ನಾಗ ತೊಗೊಂಡು ಕುಂತ್ನಿ. ಕಿಟಕಿ ಕಡೆ ಒಂದು ಸ್ವಲ್ಪ ಬಿಸಿಲಿತ್ತಲ್ಲ, ಗಾಳಿ ಬಂದ್ರೆ ಚೆನ್ನಾಗುತ್ತೆ ಅಂತೇಳಿ ಅಲ್ಲೇ ಕುಂತ್ನಿ. ಅಲ್ಲಿ ಪಾರ್ಕ್ ಮಾಡೇನಿ ಬೈಕ್. ಅಲ್ಲಿ ಪಾರ್ಕ್ ಮಾಡಿ ಕೈ ತೋರ್ಸೋದನ್ನೆಲ್ಲ ಅಲ್ಲಿ ಪಾರ್ಕ್ ಮಾಡೇನಿ. ಒಂದು ಏನು ಎದ್ರಿಗೆ ಬಂತಂದ್ರೆ ಯಾರು ತುಡುಗು ಮಾಡಿಬಿಟ್ರ ಅಂತೇಳಿ. ಬಟ್ ಹಂಗೇನು ಆಗಂಗಿಲ್ಲ. ಹೋತಣ ಬೈಕ್. ಟಿಕೆಟ್ $121. ಇದು
ಏನದ ಏನೋ ನೆನಪು ಬರತ್ತಿಲ್ಲ ಅಣ್ಣ. ರಾಜಹಂಸ ಬಂತ ಬೆಳಗಾವಿ. ಒಂದ್ಸಲ ಬೆಳಗಾವಿ ರೀಚ್ ಆದ್ಮೇಲೆ ನಂಗೆ ಏನು ಅನ್ಸತ್ತೈತೆ ಅಂದ್ರೆ ಬ್ಯಾಡ್ ಬಿಡಪ್ಪ ಇದೇನು ಅಡಿಗೆ ಮಾಡೋದು ಸಿಕ್ಕಾಪಟ್ಟಿ ತ್ರಾಸ ಆಗೋದು ತಲೆನೋಸೋದು ಆಮೇಲೆ ಬ್ಯಾಡ್ ಸುಮ್ಮನೆ ಬೇಡ ಭಾಳ ಖರಾಬ್ ಅನಿಸ್ತು ನನಗೆ ಅಲ್ಲಿ ಹೋದ್ಮೇಲೆಲ್ಲ. ಅಲ್ಲೆಲ್ಲ ಇದು ಸ್ಟೋರ್ ಮುಂದೆ ಎಲ್ಲ ಜನರೆಲ್ಲ ದಿಕ್ಕಾಪಾಲಿದ್ರ, ಆಮೇಲೆ ಒಳ್ಳೊಳ್ಳೆ ಡ್ರೆಸ್ ಮಸ್ತ್ ಪ್ಯಾಂಟ್ಸ್ ಶರ್ಟ್ಸ್, ಆಮೇಲೆ ಎಲ್ಲರೂ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಇದ್ರೆ ನನಗೆ ಭಾಳ ಅಂದ್ರೆ ಭಾಳ ತ್ರಾಸ ಆತ ಇಲ್ಲಿ ಸ್ಟೋರ್ ಮುಂದೆ ಹೋದ್ಕೊಳ್ಳೆ. ಅದೇ ಸ್ಟೋರ್ ಬೆಳಗಾಂ ಸ್ಟೋರ್ ಬಂತಲ್ಲ ಈಗ. ಈ ಹುಡುಗಿ ನೆನ್ಪಿಟ್ಕೋರಿ, ಆಮೇಲೆ ಮಾತಾಡೋಣ ನಾವು ಈ ಹುಡುಗಿ ಬಗ್ಗೆ. ಓಕೆ ಸ್ಟಾರ್ಟ್ ಆಗೋದಿದೆ. ಆರ್ಡರ್ ನಂಬರ್ 107, ಅಲ್ಲಿ ಆರ್ಡರ್ ನಂಬರ್ 17 ಬಂದಿತ್ತ, ಇಲ್ಲಿ ಆರ್ಡರ್ ನಂಬರ್ 107 ಬಂದೈತೆ. ಓಕೆ ವೇಟ್ ಮಾಡಿದ್ನಿ, ಮತ್ತೆ ಅದ ತೋರ್ಸಾತೀನಿ ನಾನು ಇಲ್ಲಿ ಅದೇನಿ ಅಂತೇಳಿ ಒಂದು ಸ್ವಲ್ಪ ಪ್ರೂಫಿಗೋಸ್ಕರ ಅಷ್ಟೇ. ಓಕೆ ಸರ್ಚ್ ಮಾಡತ್ತೀನಿ. ಓಕೆ ಇಲ್ಲೇ ನಂದು ಲೊಕೇಶನ್ ಇರೋದು ಇಲ್ಲೇ. ಸೊ ಇಲ್ಲಿಂತ್ರ ನಾನು ಅಲ್ಲಿ ಮಠ ಟ್ರಾವೆಲ್ ಮಾಡೀನಿ. ಓಕೆ ಅಲ್ಲಿ ಮಠ ಟ್ರಾವೆಲ್ ಮಾಡಿ ಜಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತೇಳಿ ಅಷ್ಟೇ ಟ್ರೈ ಮಾಡಿದ್ನಿ. ಅಲ್ಲೇ ಮನೆ ಕಡೆನೂ ಮಾಡಬೇಕಿತ್ತ, ಆದ್ರೆ ಅಲ್ಲಿ ಮಾಡಲಿಲ್ಲ. ಅವನು ನೋಡಾಕತ್ತಿದ್ದ, ಅವನು ಯಾವ ಮೂಮೆಂಟ್ನಾಗ ಬಂದಾನ ಅಂತೇಳಿ ನೋಡೇ ಇಲ್ಲ. ಅವ್ನು ಎಷ್ಟೊತ್ತು ನಿಂತಾನೋ ಏನೋ. ಹಾಂ ಬಂತು ಫೈಜಾ ಬಂತು. ಆದರೆ ಟೈಮಿಂಗ್ ಇದು ಸ್ಟೋರ್ ತುಂಬ ಭಾಳ ದೊಡ್ಡದು ಹಂಗೆ. ಆಮೇಲೆ ಕಸ್ಟಮರ್ಸು ಭಾಳ ಇದ್ರೆ ನೆಕ್ಸ್ಟ್ ಸರ್ವಿಸ್ ಚೆನ್ನಾಗಿತ್ತು. 15 ನಿಮಿಷದಾಗ ಅಷ್ಟು ಬಂದ್ಬಿಡ್ತು ನನಗೆ, ಬರೀ 163 ರೂಪಾಯಿಗೆ. ಅದ್ರ ಕಾಂಬೋ ಹೊರಗಡೆ ಹಾಕಿದ್ದ 99 ರೂಪಾಯಿ. ಮುಂದೆ ಹೇಳ್ತೇನೆ. ಓಕೆ ಮುಂದೆ ಹೇಳ್ತೇನೆ. 163 ರೂಪಾಯಿಗೆ ಇದೆಲ್ಲ ಬರ್ತೈತಿ. ಪೆಪ್ಸಿ ಒಂದು ಎಕ್ಸ್ಟ್ರಾ ತೊಗೊಂಡು. ಈ ವಿಡಿಯೋ ಯಾರಿಗೂ ಹರ್ಟ್ ಮಾಡ್ಬೇಕಂತೇಳಿ, ಡಾಮಿನೋಸ್ಗಾಗಲಿ ಯಾರಿಗೇ ಆಗಲಿ ಪರ್ಸ್ನಲಿ ಹರ್ಟ್ ಮಾಡ್ಬೇಕಂತೇನಿಲ್ಲ. ಇಟ್ಸ್ ಜಸ್ಟ್ ಫಾರ್ ಫನ್ಗೋಸ್ಕರ ಮಾಡಿರೋದು ಅಷ್ಟೇ. ಏನು ಸೀರಿಯಸ್ ಆಗಿ ತೊಗೋಬೇಡ್ರಿ, ಅದನ್ನೇ ಹೇಳಾಕತ್ತೇನೆ. ಅಲ್ಲಿ ಬಂದ್ರು ನೋಡ್ರಿ ಈಗ. ನಾ ಹೇಳಿದ್ನಲ್ಲ ಈಗ ಅವಾಗಲೇ ಕೌಂಟರ್ನಲ್ಲಿ ಇದ್ನಲ್ಲ, ಅದೇ ಹುಡುಗಿ ಹಾಕಿ ಕೌಂಟರ್ನಾಗ ಫುಲ್ ಎಲ್ಲ ಆರ್ಡರ್ಸ್ ಎಲ್ಲ ತೊಗೊಳತ್ತಿದ್ಲ. ಗದ್ದಲ ಇದ್ದಾಗ ಅಲ್ಲೆಲ್ಲ ಆರ್ಡರ್ಸ್ ಎಲ್ಲ ತೊಗೊಂಡು ಆರ್ಡರ್ಸ್ ರಿಸೀವ್ ಮಾಡೋದು ಕೊಡೋದು ಎಲ್ಲ ಮಾಡತ್ತಿದ್ಲ. ಅದಾದ್ಮೇಲೆ ಆರ್ಡರ್ಸ್ ಎಲ್ಲ ಒಂದು ಸ್ವಲ್ಪ ಖಾಲಿ ಆಯ್ತು ನಾನು ತಿನ್ನುವಾಗ. ಅವಾಗ ಬಂದು ಮತ್ತೆ ಕ್ಲೀನ್ ಮಾಡಾಕತ್ತ. ಒಂದು ಸ್ವಲ್ಪ ನನಗೆ ಬೇಜಾರು ಅನ್ನಿಸ್ತೆ, ಏನಪ್ಪ ಇದಂತೇಳಿ. ಅವ್ರಿಗೆ ಕರೆಕ್ಟಾಗಿ ಪೇ ಮಾಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಮಾಡ್ತಿರ್ಬೋದು ಡಾಮಿನೋಸ್ ಅಲ್ಲ. ಆದರೂ ಒಂದೇ ಪೇಮೆಂಟಿಗೆ ಅವ್ರು 2 ಕೆಲಸ ಮಾಡತ್ತಾರ, ಕ್ಲೀನಿಂಗ್ ಮಾಡತ್ತಾರಲ್ಲ. ಲಾಡ್ ಆಫ್ ರೆಸ್ಪೆಕ್ಟ್ ರಿಯಲಿ. ಅವ್ರೇನಾರು ನೋಡಾಕತ್ತಿದ್ರೆ ರಿಯಲಿ ಲಾಡ್ ಆಫ್ ರೆಸ್ಪೆಕ್ಟ್. ಧಾರವಾಡಲಿಂದ್ರ ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಇಲ್ಲಿ ಐತಲ್ಲ, ಇಲ್ಲಿ 4 ಕೋರ್ಸ್ ಮೀಲು 99 ರೂಪಾಯಿ ಅಂತ ಹಾಕಿದ್ರೆ ಇದನ್ನ ನಾನು ತೊಗೊಳ್ಬೇಕಂತ ಮಾಡಿದ್ನಿ. ಆದ್ರೆ ಒಳಗೆ ಹೋದ್ಕೊಳ್ಳಿ ಏನಂತಂದ್ರೆ ಈ ಪೆಪ್ಸಿ ಇರಲಿಲ್ಲ. ಈ ಪೆಪ್ಸಿ ಎಕ್ಸ್ಟ್ರಾ ತೊಗೋಬೇಕಂತಂದ್ರೆ 60 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತೊಗೋಬೇಕಂದ್ರೆ ಪೆಪ್ಸಿ ಹೆಂಗಿದ್ರು ತೊಗೊಳ್ಬೇಕಲ್ಲ. ನಾನು ನೀರು ಕುಡಿಯೋಕಂತೂ ಆಗಲ್ಲ, ಪಿಜ್ಜಾ ತಿನ್ಕೊಂತ. ಹಂಗಾಗಿ ತೊಗೊಂಡೇ ಬಿಟ್ನಿ. ಅದನ್ನು ತೊಗೊಂಡೆ. ಹಂಗಾಗಿ 163 ರೂಪಾಯಿ ಆತಿಲ್ಲ ಅಂದ್ರೆ 100 ರೂಪಾಯಿದೊಳಗೆ ಮುಗಿತಿತ್ತದ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೌದು, ಅದು ವೈಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು. ಅಲ್ಲಿ ಇಬ್ರು ನೋಡಿದ್ರೆ ಅವ್ರು ನೆಕ್ಸ್ಟ್ ಡಾಕ್ಟರ್ ಬ್ರೋ ಅಂತ ಅಂದ್ರೆ, ಇಲ್ಲ ಅಣ್ಣ ಇಲ್ಲ, ಅಷ್ಟೊಂದು ದೊಡ್ಡದೇನಿಲ್ಲ. ಡಾಕ್ಟರ್ ಬ್ರೋ ಇನ್ಸ್ಪಿರೇಷನ್ ನಿಂತ್ರನೇ ಮಾಡ್ತಿರೋದು. ಆದ್ರೆ ಅವ್ರ ಲೆವೆಲ್ಗೆ ಬೆಳಕ ಆಗಲ್ಲ ಬೇಡ ನಮಗೇನು. ಮುಗೀತ. ಮಸ್ತ್ ಇತ್ತಾರೆ 2 ಪಿಜ್ಜಾಗಳು ಮಸ್ತ್ ಇದ್ವು. ಆಮೇಲೆ ನಾ ಪರ್ಸ್ನಲಿ ಪ್ರಿಪೇರ್ ಮಾಡೋದು ಏನಂತ ಅಂದ್ರೆ, ನಿಮ್ಗೊಂದು ಗೊತ್ತಿರ್ಬೇಕು, ಪಿಜ್ಜಾ ಒಂದು ಅನ್ಹೆಲ್ದಿ ಫುಡ್. ಅದನ್ನ ಮೂರು ಸಲಕ್ಕಿಂತ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ 1 ತಿಂಗಳದಾಗ. ಭಾಳ ಅನ್ಹೆಲ್ದಿ ಅದ. ಯಾವಾಗಾರ ತಿಂಗಳಿಗೆ 1 ಸಲ ಸಾಕು. ಅದ ನಾನು ಕೈ ತೊಳ್ಕೊಳಕ್ ಹೊಂಟೇನ ಅವಾಗ ನಾ ಅಲ್ಲಿ. ಇದು ಚೆನ್ನಾಗಿರುತ್ತೆ ಅಂತೇಳಿ ಲಾಸ್ಟ್ ಇದಕ್ಕೆ ಇಟ್ನಿ. ಚೆನ್ನಾಗೈತೆ ಅಂತ ಅನ್ಕೋತೀನಿ. ಓಕೆ 2 ಪಿಜ್ಜಾಸ್ ಕರೆಕ್ಟ್ ಅಂದ್ರೆ 2 ಪಿಜ್ಜಾಸ್ ಫುಲ್ ಮಸ್ತ್ ಆಗಿತ್ತು. ಧಾರವಾಡದಾಗಿರೋ ಸ್ಟೋರ್ ಒಂದು ಸ್ವಲ್ಪ ಸರ್ವಿಸ್ ಡಿಲೇ ಆತ, ಅದೇನು ಅಷ್ಟೊಂದು ಇದೆ ಅನ್ಸಲಿಲ್ಲ. ಬಟ್ ಬೆಳಗಾಂದಾಗ ಸ್ಟೋರು ದೊಡ್ಡದ, ಸರ್ವಿಸು ಮಸ್ತ್ ಇತ್ತು. ಆಮೇಲೆ ಪೀಪಲು ಚೆನ್ನಾಗಿ ಇಷ್ಟ ಆದ್ರೆ. ನೆಕ್ಸ್ಟ್ ಏನಂತ ಅಂದ್ರೆ ನಾನು ಪರ್ಸ್ನಲಿ ಅಂತಂದ್ರೆ ಬೆಳಗಾವಿ ಪ್ರಿಪೇರ್ ಮಾಡ್ತೇನೆ ಅಂತ ಹೇಳ್ತೀನಿ. ಇದೊಂದು ಇಷ್ಟೇ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾವು ಮೀಟ್ ಆಗೋಣ ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆ. ಅಲ್ಲಿ ತನಕ ಬೂಮ್ ಬಾಯ್.